ಇಷ್ಟಾದಮೇಲೆ ಈ ಪಟ್ಟಣಗೆರೆ ಶೆಡ್ಡು, ಏನು ಈ ಶೆಡ್ ಇದು? ಇಲ್ಲಿ ಕಾರ್ ನಿಂತಿವೆ, ಯಾವುದೋ ಟೆಂಪೋ ನಿಂತಿದೆಯಲ್ಲ, ಏನಿದ್ರ ಕಥೆ ಅಂತ ಚೆಕ್ ಮಾಡಬೇಕಲ್ವೇ? ಈ ಕಥೆ ಏನು ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಇಲ್ಲಿ ಒಂದು 41 ಕಾರುಗಳಿದೆಯಂತೆ ಈ ಪಟ್ಟಣಗೆರೆ ಶೆಡ್ಡಲ್ಲಿ. ನಂಬರ್ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು, ಇರಲಿ. ಒಂದು 40 ಕಾರು ಒಂದು ಅಂದಾಜು ಇಟ್ಕೊಳ್ಳೋಣ ನಾವು. ಈ 40 ಕಾರುಗಳ ಇಂಟ್ರೆಸ್ಟಿಂಗ್ ಕೇಸ್ ನಿಮ್ಗೆ ಇಲ್ಲಿ ಆಚೆ ಬರ್ತಾ ಇದೆ. ಯಾರ್ದು ಈ ಶೆಡ್ಡು? ಈ ಶೆಡ್ಡಲ್ಲಿ ಗಾಡಿಗಳು ಯಾಕೆ ನಿಂತಿವೆ? ಇದೇನು ಗ್ಯಾರೇಜಾ? ಇದೇನು ರಿಪೇರಿ ಮಾಡೋ ತಾಣನಾ? ಇಲ್ಲಿ ಇಷ್ಟೊಂದು ಕಾರು, ಯಾವುದೋ ಸಣ್ಣ ಸಣ್ಣ ಮಿನಿ ಬಸ್ಗಳು, ಇವೆಲ್ಲ ಯಾಕೆ ಬಂದು ನಿಂತಿವೆ ಅಂಥೇಳಿ ಪೊಲೀಸರು ತನಿಖೆ ಶುರು ಮಾಡಿಕೊಂಡ್ರು. ಇದೊಂಥರ ನ್ಯಾಯಯುತವಾಗಿದೆಯಾ ಇದು? ಇಲ್ವಾ? ಒಂಥರ ನಿಗೂಢವಾಗಿದೆಯಲ್ಲ. ಪಟ್ಟಣಗೆರೆ ಶೆಡ್ ಅಂದರೆ ಈಗ ಒಂದು 10 ಹೆಜ್ಜೆ ಹಿಂದೆ ಇಡ್ತಾರೆ. ಎಲ್ಲಿ ನಿಂತಿರ್ತಾರೋ ಅಲ್ಲಿಂದಾನೆ ಶೆಡ್ ಹತ್ರಕ್ಕೆ ಹೋಗ್ಬಿಟ್ಟು 10 ಹೆಜ್ಜೆ ಹಿಂದೆ ಇಡೋದಲ್ಲ, ಎಲ್ಲಿ ನಿಂತಿರ್ತಾರೋ ಅಲ್ಲಿಂದನೇ 10 ಹೆಜ್ಜೆ ಹಿಂದೆ ಇಡುವಂಥ ಸನ್ನಿವೇಶ ಇದೆ. ಅಷ್ಟು ಕುಖ್ಯಾತಿ ಗಳಿಸ್ಬಿಟ್ಟಿದೆ ಇವಾಗ ಈ ಶೆಡ್ಡು. ಕಾರ್ ಲೋನ್ ಬಾಕಿ ಉಳಿಸ್ಕೊಂಡಿದ್ದಕ್ಕೆ ರೌಡಿಸಮನ್ನು ತೋರಿಸಿದ್ದಾರಾ ಇಲ್ಲಿ? ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ಯಾರಲಲ್ ಆಗಿ ಒಂದು ಪೊಲೀಸ್ ಗಿರಿಯನ್ನು ಇಲ್ಲಿ ತೋರಿಸ್ತಾ ಇದ್ರ ಅಂತ. ಪರ್ಯಾಯ ಪೊಲೀಸ್ ಠಾಣೆ ಆಗಿಬಿಟ್ಟಿತ್ತಾ ಇದು ಪಟ್ಟಣಗೆರೆ ಶೆಡ್ಡು. ಅಂದರೆ ಪೊಲೀಸರಿದ್ರ ಇಲ್ಲಿ, ಅವರೇನಾದ್ರು ಕೆಲಸ ಮಾಡ್ತಿದ್ರಾ? ಹಾಗಲ್ಲ. ಒಂದು ವ್ಯವಸ್ಥೆ, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ. ಇಲ್ಲಿ ಕಳ್ಳಕಾಕರು ಅವರು ಇವರು ಏನೋ ತಪ್ಪು ಮಾಡಿದ್ರೆ, ಮೋಸ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಮೇಲೆ ಅದು ಜಡ್ಜು ಅದನ್ನು ತೀರ್ಮಾನ ಮಾಡ್ಕೊಳ್ತಾರೆ. ಬಟ್ ಈ ಶೆಡ್ ಏನಂದರೆ ಕಥೆ, ಯಾರೋ ಲೋನ್ ಕಟ್ಟಿರಲ್ಲ ಅಂತ ಅಂದ್ಕೊಳ್ಳಿ. ಲೋನ್ ಕಟ್ತಿದ್ರೆ ಬ್ಯಾಂಕ್ ಅಧಿಕಾರಿ ಬರಬೇಕು, ಗಾಡಿ ಸೀಸ್ ಮಾಡ್ಕೊಳ್ಬೇಕು, ಹೋಗಬೇಕು. ಇದರ ನಡುವೆ ಒಂದು ಕೆಲವು ಬ್ಯಾಂಕ್ಗಳು ಒಂದು ಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಇದು ಲೀಗಲ್ಲೋ ಇಲ್ಲೀಗಲ್ಲೋ ಗೊತ್ತಿಲ್ಲ. ಹಾಗಾಗಿ ರೂಲ್ಸಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ, ಯಾರ ಮೇಲೂ ಒತ್ತಡ ತರೋದು, ರೌಡಿಸಮ್ ಮಾಡಿಸೋದು, ಗೂಂಡಾಗಿರಿ ಮಾಡಿಸೋದು, ಗಾಡಿ ಸೀಸ್ ಮಾಡಿಸ್ಕೊಂಡು ಬರೋದು, ಇದೆಲ್ಲ ಮಾಡಬಾರ್ದು ಅಂತ. ಆದರೆ ಇಲ್ಲಿ ಸಿಗ್ತಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇದೆ, ಯಾರ್ಯಾರು ಕಾರು ಲೋನೋ ಗಾಡಿ ಲೋನೋ ಯಾವುದೋ ಲೋನ್ ಬಾಕಿ ಉಳಿಸ್ಕೊಂಡಿರ್ತಾರಲ್ಲ, ಅಂಥವರ ಬಳಿಯಲ್ಲಿ ಹೋಗಿ ಕಿರುಕುಳ ಕೊಟ್ಟು ದೌರ್ಜನ್ಯ ಮಾಡಿ ಕಾರ್ ಕಿತ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಅಂತ. ಅಂದರೆ ಮಜಲ್ ಪವರ್, ಮನಿ ಪವರ್, ಗನ್ನು, ಮಾರಕಾಸ್ತ್ರಗಳು. ಯಾರೋ ಒಬ್ಬ ಆಟೋದವನೋ ಕಾರೋನೋ ಕ್ಯಾಬ್ ಓಡಿಸ್ತಿರ್ತಾನೆ, ಲೋನ್ ಕಟ್ಟಿರಲ್ಲಪ್ಪ, 4 ಕಂತು ಕಟ್ಟೋಕ್ಕಾಗಲ್ಲ, 5 ಕಂತು ಕಟ್ಟೋಕ್ಕಾಗಲ್ಲ. ಬ್ಯಾಂಕವ್ರು ಕೇಳ್ತಾರೆ, ಅವ್ನು ಎಲ್ಲೋ ಕಾರ್ ನಿಲ್ಲಿಸ್ಬಿಟ್ಟು ಇನ್ನೆಲ್ಲೋ ತಲೆ ಮರೆಸ್ಕೊಂಡ್ಬಿಡ್ತಾನೆ. ಅವನು ಬ್ಯಾಂಕ್ನವ್ರಿಗೆ ಸಿಗಲ್ಲ, ಬ್ಯಾಂಕ್ ಅಧಿಕಾರಿಗಳ ಕೈಗೆ ಸಿಗಲ್ಲ, ಅವನು ಲೋನು ಕಟ್ಟಲ್ಲ, ಅವನು ಕಾರು ಸಿಗಲ್ಲ ಅವ್ರಿಗೆ. ಅಂಥವ್ರು ಏನು ಮಾಡಿಬಿಡ್ತಾರೆ, ಇಂಥವ್ರಿಗೆ ಒಂದಷ್ಟು ಆಫರ್ ಕೊಡ್ತಾರೆ. ನೋಡಪ್ಪ, ಅದು ಇಷ್ಟು ಲೋನ್ ಬರಬೇಕು, ನಿನ್ನ ಕಾರ್ ಸೀಸ್ ಬಂದು ಮಾಡ್ಕೊಂಡು ನೀನು ಇಟ್ಕೋ, ಅವ್ನು ಲೋನ್ ಕಟ್ತೀನಿ ಅಂದಾಗ ಅದರಲ್ಲಿ ನಿನಗಿಷ್ಟು ನಮಗಿಷ್ಟು ರಿಕವರಿ ಆದರೆ ಸಾಕು. ಇದು ಬ್ಯಾಡ್ ಲೋನ್ ಆಗೋದು ಬೇಡ ಅಂತ. ಇದು ಬ್ಯಾಡ್ ಲೋನ್ ಆಗೋದು ಬೇಡ ಮತ್ತು ಇದೊಂಥರ ವೇಸ್ಟ್ ಅಸೆಟ್ ಆಗೋದು ಬೇಡ ಇದು ಅಂಥೇಳಿ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಇವರು, ಈ ಥರ ಬೆದರಿಸಿ ಹೆದರಿಸಿ ಈ ಕಾರ್ಗಳು ಅಥವಾ ಗಾಡಿ, ಬಸ್ಸು, ಲಾರಿ, ಟೆಂಪೋ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತ. ಹಾಗಾದರೆ ಇವ್ರಿಗೆ ಯಾರು ಈ ಕಾನೂನು ಪ್ರಕಾರ ಅವಕಾಶ ಕೊಟ್ಟವರು? ಬ್ಯಾಂಕ್ನವರೇ ಹೋಗಲಿ, ಸೀಸ್ ಮಾಡ್ಕೊಂಡು ಬರಲಿ, ಹರಾಜು ಹಾಕ್ಕೊಳ್ಳಿ, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳಿ. ಕೈಗೆ ಸಿಗಲಿಲ್ಲ ಅಂಥೇಳಿ ಪೊಲೀಸರು ಕಂಪ್ಲೇಂಟ್ ಕೊಡಲಿ, ನ್ಯಾಯಾಲಯದ ಮೊರೆ ಹೋಗಲಿ, ಅವ್ನು ಹಾಜರುಪಡಿಸಿ ಅಂತ ಕೇಳಿ. ಅದು ಬಿಟ್ಬಿಟ್ಟು ಈ ಥರ ಹೋಗಿದರೆ, ಇವರು ವಶಪಡಿಸ್ಕೊಳ್ಳೋಕೆ ಹೋದಾಗ ಅವನೇನಾದ್ರು ಸ್ವಲ್ಪ ಕಮಕ್ ಅಂದಿದ್ರೆ ಹೊಡೆದಿರಬಹುದು, ಅವನಿಗೆ ಅವಮಾನ ಮಾಡಿರಬಹುದು, ಇಲ್ಲ ಅನಿಸಿರಬಹುದು, ಗೊತ್ತಿಲ್ವಲ್ಲ. ದರ್ಶನ್ ಗ್ಯಾಂಗ್ ಕೈವಾಡ ಇದರಲ್ಲೂ ಇದೆಯಾ ಅಂಥೇಳಿ ಇದೀಗ ಎಲ್ಲ ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶೆಡ್ಗೆ ಹೋಗಿ ತಮ್ಮ ವಾಹನ ಪಡ್ಕೊಳ್ಳೋಕ್ಕೂ ಇದೀಗ ಮಾಲೀಕರು ಹಿಂದೇಟು ಹಾಕ್ತಿದ್ದಾರಂತೆ. ಪಟ್ಟಣಗೆರೆ ಶೆಡ್ ಅಂತ ಮಾಹಿತಿ ಬರ್ತಿದ್ದಂತೆಯೇ ಮಾಲೀಕರು ಅಲರ್ಟ್ ಆಗಿಬಿಟ್ರೆ ಈಗ, ಅಯ್ಯೋ ಈಗ ಅಲ್ಲಿದೆಯಾ ನಮ್ಮ ವೆಹಿಕಲ್ಲು, ಅಲ್ಲಿ ಹೋಗಿ ಹೆಂಗಪ್ಪ ಬಿಡಿಸ್ಕೊಬರೋದು ಅಂಥೇಳಿ ಬ್ಯಾಂಕ್ಗಳಿಗೆ ಎಡತಾಗ್ತಾ ಇದ್ದಾರೆ. ಸ್ವಾಮಿ, ನಾವಂತೂ ಶೆಡ್ಗೆ ಬರೋಲ್ಲ, ತೊಗೊಂಬಿಡಿ ಲೋನು, ಇಷ್ಟು ಅಮೌಂಟ್ EMI ಕಟ್ಟಿರಲಿಲ್ಲ, ಕಟ್ಬಿಡ್ತೀನಿ ನಾನು, ನನ್ನ ಗಾಡಿ ಬಿಡಿಸ್ಕೊಟ್ಬಿಡಿ ಸ್ವಾಮಿ, ನಾವಲ್ಲೇ ನಾನು ಮಾತ್ರ ಬರೋಲ್ಲ ಪಟ್ಟಣಗೆರೆ ಶೆಡ್ಗೂ ನನಗೂ ಬರಲ್ಲ ಅಂಥೇಳಿ ಅನೇಕರು ದುಂಬಾಲು ಬೀಳ್ತಾ ಇದ್ದಾರಂತೆ. ಕಾರ್ ನೀವೇ ಬಿಡಿಸ್ಕೊಟ್ಬಿಡಿ ಅಂಥೇಳಿ ಬ್ಯಾಂಕ್ಗಳಿಗೆ ಎಡತಾಗ್ತಾ ಇದ್ದಾರಂತೆ ಅನೇಕ ವಾಹನ ಮಾಲೀಕರು.